ಸ್ವಾಗತ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಸಂಧ್ಯಾ ಬ್ಲಾಗ್ಸ್. ಆ್ಯಂಡ್ ಇವತ್ತಿನ ರೆಸಿಪಿ ಬಂದು ಧಾರವಾಡ ಪೇಡ ಅಂತೂ ಅಲ್ಲ, ಅಂಗನವಾಡಿಯಲ್ಲಿ ಕೊಟ್ಟಿರೋ ನಂದಿನಿ ಹಾಲು ಪೌಡರಿಂದ ಮಾಡಿರೋ ಪೇಡ. ಸೊ ಫಸ್ಟು ಒಂದು 4 ಕಪ್ ಪೌಡರ್ ಎತ್ತಿಟ್ಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಳ್ಳಿ. ಅದೊಂದು ಸ್ವಲ್ಪ ಹೀಟ್ ಆದಮೇಲೆ ಅದಕ್ಕೆ ಒಂದು ಕಪ್ಪು ಜಾಸ್ತಿ ಮಾಡೋಂಗಿದ್ರೆ 1-2 ಕಪ್ ಹಾಲು ಹಾಕ್ಕೊಳ್ಳಿ. ಸದ್ಯಕ್ಕೆ ನಾವು 1 ಕಪ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅದರಲ್ಲಿ ಹಸಿ ಸ್ಮೆಲ್ಲು ಆ ಥರ ಇದ್ದರೆ ಅದೊಂದು ಸ್ವಲ್ಪ ಹೋಗೋವರೆಗೂ ಕುದಿಸ್ಬೇಕು. ನಂತರ ಪೌಡರ್ ಹಾಕ್ಕೊಳ್ಳಿ. ನಾವು 1-2 ಕಪ್ ಸಾಕಾಗುತ್ತೆ ಅಂದ್ಕೊಂಡು 1-2 ಕಪ್ ಹಾಕ್ಕೊಂಡ್ವಿ. ಬಟ್ ಅದು ತೆಳ್ಳೆ ಆಗಿಬಿಡುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇರ್ಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಅದು ಗಂಟೆಲ್ಲ ಹೊಡೆಯೋ ಹಾಗೆ ನೀಟಾಗಿ ಅದನ್ನು ಬೀಟ್ ಮಾಡಿ. ಸೊ ಆವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ ನಿಮ್ಮ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಯಾವಾಗ ಎಷ್ಟು ಪೌಡರ್ ಆ್ಯಡ್ ಮಾಡಬೇಕು ಅಂತ. ಸೊ ಇವಾಗ ಒಂದು ಸ್ವಲ್ಪ ಗಟ್ಟಿ ಬಂದಿದೆ. ಅದಕ್ಕಾಗಿ ನಾವು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಪೌಡರ್ ಕೂಡ ಇನ್ನು ಸ್ವಲ್ಪ ಆ್ಯಡ್ ಮಾಡಬೇಕು, ಬಿಕಾಸ್ ಇದು ತುಂಬ ತೆಳ್ಳೆ ಆಗುತ್ತೆ. ಸೊ ಇಲ್ಲಿ ನಾನು ತೋರಿಸಿಲ್ಲ, ಬಟ್ ನಾವು ಇನ್ನೂ 1-2 ಕಪ್ ಪೌಡರ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಸೊ ಆ್ಯಂಡ್ ದಿಸ್ ಇಸ್ ದ ರಿಸಲ್ಟ್. ಈ ಥರ ಹಿಂಗೆ ರೌಂಡಿಗೆ ಬರೋ ಥರ ಸ್ವಲ್ಪ ಶೇಪ್ ಆಗಬೇಕು. ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಬೀಟ್ ಮಾಡ್ಕೋಬೇಕು. ಸೊ ಫೈನಲಿ ಇಟ್ಸ್ ಡನ್. ಸ್ವಲ್ಪ ಹಾಲು ಪೌಡರ್ ಥರ ಟೇಸ್ಟ್ ಬರುತ್ತೆ, ಬಟ್ ಚೆನ್ನಾಗಿತ್ತು. ಆ್ಯಂಡ್ ಟ್ರೈ ಮಾಡಿ, ಪರವಾಗಿಲ್ಲ, ಟ್ರೈ ಮಾಡ್ಬೋದು.